ವೆಲ್ಕಮ್ ಬ್ಯಾಕ್ ಟು ಪರಮ್ಸ್ ವ್ಲಾಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟೊಂದು ಖುಷಿಯಾಗಿದ್ದೀನಿ ಅಂತ ಎಲ್ಲರಿಗೂ ಡೌಟ್ ಬರ್ತಾ ಇದೆಯಾ? ಏನಕ್ಕೆ ಎಷ್ಟು ಖುಷಿಯಾಗಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ ವಿಡಿಯೋ ಮಧ್ಯದಲ್ಲಿ ನಿಮಗೆ. ನಾನು ಮಲ್ಕೊಳ್ಳೋದಕ್ಕೆ ಯಾವ ಪಿಲ್ಲೋ ಯೂಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಲ್ಲ? ಇದೇ ಪಿಲ್ಲೋ ನಾನು ಯೂಸ್ ಮಾಡೋದು. ನಮ್ಮ ಅಪ್ಪ ಅಮ್ಮ ದೊಡ್ಡ ದೊಡ್ಡ ಪಿಲ್ಲೋ ಯೂಸ್ ಮಾಡ್ತಾರೆ, ಬಟ್ ನನಗಿದೆ ಸಾಕು. ದೊಡ್ಡ ಪಿಲ್ಲೋ ಯೂಸ್ ಮಾಡ್ಕೊಂಡು ಒಂದಿನ ಮಲಗಿದೆ, ಫುಲ್ಲು ತಲೆನೋವು ಬಂದ್ಬಿಟ್ಟಿತ್ತು, ನೆಕ್ ಪೈನು. ಅದಕ್ಕೆ ಈ ಚಿಕ್ಕ ಪಿಲ್ಲೋ ಯೂಸ್ ಮಾಡ್ತೀನಿ ನಾನು. ಆಮೇಲೆ ನಮ್ಮಮ್ಮ ನೋಡ್ತಾ ಇದ್ರು ನಂದು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಯೂಟ್ಯೂಬಲ್ಲಿ ಎಷ್ಟೊಂದು ವ್ಯೂಸ್ ಹೋಗಿದೆ ಅಂತ. ಅದನ್ನು ನೋಡಿ ಒಂಥರ ಖುಷಿ ಆಯಿತು. ಈ ಥರ ವಿಷಯಗಳನ್ನು ಕೇಳೋದ್ರಲ್ಲೇ ಒಂಥರ ನೆಮ್ಮದಿ ಆಗಿರುತ್ತೆ. ನಮ್ಮಪ್ಪ ಬೆಳಗ್ಗೆ ಎದ್ದು ಏನು ಒಂದು ಕೆಲಸನೂ ಮಾಡಲ್ಲ, ನಾನೇ ಚಾಪೆ ಎಲ್ಲನೂ ಬಡಿಸ್ಬಿಟ್ಟು ಇಡಬೇಕು. ಯಾಕೆ ಕೆಲಸ ಮಾಡಲ್ಲ ಅಂತ ಕೇಳಿದ್ರೆ ತಲೆನೋವು ಅಂತ ಹೇಳ್ತಾರೆ. ಅದಕ್ಕೆ ನಾನು ತಗೊಳ್ಳಿ ತಲೆನೋವಿಗೆ ವಿಕ್ಸ್ ಹಚ್ಕೊಳ್ಳಿ ಹೋಗುತ್ತೆ ಅಂತ ವಿಕ್ಸ್ ತೊಗೊಂಬಂದೆ. ವಿಕ್ಸ್ ತೊಗೊಂಡೋಗಿ ಕೊಡೋಕೆ ಹೋದರೆ ನನಗೆ ಅದನ್ನು ಓಪನ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನೇ ಟ್ರೈ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಓಪನ್ ಮಾಡಿಲ್ಲ ಈ ವಿಕ್ಸ್ನ. ಏನೋ ವಿಕ್ಸ್ ಓಪನ್ ಮಾಡೋಕ್ಕೆ ಬರ್ತಾ ಇಲ್ಲ ಇದನ್ನು. ತಲೆನೋವು ಹಂಗೆ ಇರಲಿ ಬಿಡಿ, ನಾನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ನಾನು ಇವತ್ತು ನ್ಯೂಸ್ ನೋಡಬೇಕು, ಏನಾಗಿದೆ ದಿನಚರಿ, ಹೇಗೆ ನಡೀತಾ ಇದೆ ದಿನ ಅಂತ ಅಂದ್ಬಿಟ್ಟು ರಿಮೋಟ್ ಹುಡುಕ್ತಾ ಇದ್ದೆ. ಸಿಕ್ತು ರಿಮೋಟು ಕೊನೆಗೂ. ನ್ಯೂಸ್ ನೋಡೋಣ ಅಂತ ಅಂದ್ಬಿಟ್ಟು ನೋಡೋಣ ಅಂತ ತಗೋತಾ ಇದ್ದೀನಿ ರಿಮೋಟು. ನಮ್ಮಪ್ಪ ಟಿವಿ ಎಲ್ಲ ನೋಡಬಾರ್ದು, ರಿಮೋಟ್ ಅಲ್ಲೇ ಇಟ್ಬಿಟ್ಟು ಸುಮ್ಮನೆ ಬೇರೆ ಆಟ ಆಡೋಗು ಅಂತ ಹೇಳ್ತಾ ಇದ್ದಾರೆ. ನಾನು ಇಡೋ ಥರ ಹೋದೆ. ನ್ಯೂಸ್ ನಾನು ಒಳ್ಳೇದಕ್ಕನೇ ನೋಡ್ತಾ ಇರೋದು, ಅದೇನು ಕೇಳಲಿ ಅಂತ ಅಂದ್ಬಿಟ್ಟು ಮತ್ತೆ ಆನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಬಂದ್ರೆ ಆ ರಿಮೋಟೇ ವರ್ಕ್ ಆಗ್ತಾಯಿಲ್ಲ. ಈ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನನಗೆ ಇವಾಗ ರಿಮೋಟಲ್ಲಿರೋ ಶೆಲ್ ತೆಗೆದಾಕ್ಬಿಟ್ಟಿದ್ದಾರೆ ಮನೆಯವರು ಅಂತ. ನನಗೆ ಅವಾಗ ಗೊತ್ತೇ ಆಗಿಲ್ಲ. ನಾನು ಟಿವಿ ಆನ್ ಮಾಡೋ ಅಷ್ಟರಲ್ಲಿ ಈ ರಿಮೋಟ್ ಯೂಸ್ ಮಾಡ್ಕೊಂಡು ನ್ಯೂಸೇ ಮುಗಿದೋಗಿರುತ್ತೆ. ಈ ಮನೆಯವ್ರು ಏನೇನು ಕನ್ಫ್ಯೂಸ್ ಮಾಡ್ತಾರಪ್ಪ. ರಿಮೋಟ್ ಇರುತ್ತೆ, ಶೆಲ್ ಇರಲ್ಲ. ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಅದು ಯಾಕೆ ವರ್ಕ್ ಆಗ್ತಾಯಿಲ್ಲ ಏನು ಅಂತ? ನಾನು ಹೇಳ್ದೆ ಅಲ್ವಾ ಬೆಳಿಗ್ಗೆ ಯಾಕೆ ಖುಷಿಯಾಗಿದೆ ಅಂತ. ಇವತ್ತು ನಮ್ಮ ಅತ್ತೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು, ಅದಕ್ಕೆ ನಾವೆಲ್ಲ ಹೋಗೋಣ ಅಂತ ಪ್ಲಾನಲ್ಲಿದ್ವಿ. ಆ ವಿಷಯ ನನಗೆ ಗೊತ್ತಾದ್ಮೇಲೆ ಫುಲ್ ಖುಷಿಯಾಗಿದ್ದೆ. ನೋಡಿ ಬರ್ತ್ಡೇ ಸೆಲೆಬ್ರೇಷನ್ ಆಗ್ತಾ ಇರೋ ಜಾಗ ಇದು. ನೋಡಿ ಇವರೇ ನಮ್ಮ ಅತ್ತೆ, ನಮ್ಮ ಅಮ್ಮ ಅನ್ವೇಷ್. ನಾನು ಅಲ್ಲೆಲ್ಲಿರೋ ಎಲ್ಲ ಗೇಮ್ಸನ್ನು ಎಂಜಾಯ್ ಮಾಡಿದೆ. ಸುಯಿ ಅಂತ ಜಾರಬಂಡಿ ಆಡಿದೆ. ಆಮೇಲೆ ಇದೆಲ್ಲ ಗೊತ್ತಲ್ಲ ನಿಮಗೆ ಆಟಗಳು. ಒಂಥರ ಡಿಫ್ರೆಂಟ್ ಆಗಿತ್ತು. ಹಿಂಗೆ ಹೊರಗಡೆ ಹೋಗಿದ್ದು ಬರ್ತ್ಡೇ ಸೆಲೆಬ್ರೇಷನ್ನು, ಅಲ್ಲಿ ಗೇಮ್ಸು. ಇವ್ರು ನಮ್ಮ ಋತ್ವಿಕಣ್ಣ ಅಂತ, ಅವರು ಸಿಕ್ಕಿದ್ರು. ಆಮೇಲೆ ಇವರು ವೇದಾಂತಣ್ಣ ಅಂತ ಅವರು ಸಿಕ್ಕಿದ್ರು. ಎಲ್ಲರನ್ನೂ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಅವರು ಎಲ್ಲ ತುಂಬ ಖುಷಿಪಟ್ಟರು.
ನನ್ನನ್ನು ಆಟ ಆಡಿಸ್ಕೊಂಡು.